ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ. ಟೈಮ್ ಆಗಲೇ ಆಲ್ರೆಡಿ 8 ಗಂಟೆ ಆಗಿದೆ. ಈಗ ಏನಕ್ಕಪ್ಪ ಲಾಗ್ ಶುರು ಮಾಡ್ತಾ ಇದ್ದೀನಿ ಅಂದರೆ, ಮಕ್ಕಳು ಏನೋ ಮಾಡ್ತಾ ಇದ್ದಾರೆ ಅಡುಗೆ ಮನೇಲಿ. ಏನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ ಅಂತೇಳಿ ಅಂದ್ಕೊಂಡೆ. ನನಗೆ ಅಷ್ಟೊತ್ತಿಗೆ ಕರೆಕ್ಟಾಗಿ ಹೊರಗಡೆ ಹೋಗಬೇಕಾಗಿತ್ತು. ನಮ್ಮ ತಂಗಿ ಕಾಲ್ ಮಾಡಿದ್ಲು ಅಂತೇಳಿ ಹೊರಗಿನ ವಿಡಿಯೋ ತಗೊಂಡಿದ್ದೀರಾ ಚಿನಿ ನೀವು? ನಾನು ವಿಡಿಯೋ ಮಾಡ್ಕೊಳೋಣ ಅಂತ ಅಂದ್ಕೊಂಡ್ರೆ ನನಗೆ ಸ್ವಲ್ಪ ಕೆಲಸ ಬಂತು ಅಂತ ಹೇಳ್ಬಿಟ್ಟು ನಾನು ಹೊರಗಡೆ ಹೋದೆ. ಮಕ್ಕಳೇ ವಿಡಿಯೋ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿ ಮಾಡಿದಾರಂತೆ. ಪಾಪ ಎಲ್ಲ ಹೊರಗಡೆ ಹೋಗೈತಿ. ಚೆನ್ನಾಗಿ ಮಾಡಿದಾರಂತೆ. ನೋಡೋಣ ಹೇಗಿದೆ ಅಂತೇಳಿ ನೋಡ್ಕೊಂಬರೋಣಂತೆ. ಬನ್ನಿ ಫ್ರೆಂಡ್ಸ್, ಮಾಡ್ರಿ ತೊಬ ಒಂದು ವಾರದಿಂದನೂ ಬೆನ್ನತ್ಬಿಟ್ಟಿದ್ರು. ಹಳೆ ಲಾಗ್ಸ್ ನೋಡಿದ್ರೆ ಗೊತ್ತಿರುತ್ತೆ. ಒಂದು 4-5 ದಿನದಿಂದ ಅವ್ರಿಗೆ ಏನು ಅಡುಗೆ ಮನೆಗೆ ಬಿಟ್ಟೇ ಇರಲಿಲ್ಲ ನಾನು. ಒಂದು ಸಲ ಅಡುಗೆ ಮನೆಗೆ ಹೋಗಿ ಬಂದುಬಿಟ್ರೆ ಕಂಟಿನ್ಯೂ ಆಗಿ ದಿನ ಅವ್ರಿಗೆ ಏನೇನು ಇಷ್ಟ ಬೇಕೋ ಅದನ್ನು ಮಾಡಿಕೊಂಡು ತಿಂತಾ ಇರ್ತಾಯಿದ್ರು. ಮತ್ತು ಅಡುಗೆ ಮನೆ ಫುಲ್ಲು ಗಲೀಜು ಮಾಡಿ ಬರ್ತಾಯಿದ್ರು. ಸ್ಲ್ಯಾಬ್ ಎಲ್ಲ ನಾನು ಕ್ಲೀನ್ ಮಾಡ್ಕೊಳೋಕ್ಕೆ ನನಗೆ ಸಾಕಾಗ್ಬಿಡ್ತಿತ್ತು ಅಂತೇಳಿ ನಾನು ಒಂದು ಸ್ವಲ್ಪ ದಿನದಿಂದ ಅಂದರೆ ಒಂದು ವಾರದಿಂದ ನಾನು ಅಡುಗೆ ಮನೆಗೆ ಬಿಡ್ತಾನೆ ಇರಲಿಲ್ಲ. ಇನ್ನು ನನಗೆ ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ಅಂತ ಹೊರಗಡೆ ಹೋಗಿ ಬರೋಷ್ಟರಲ್ಲಿ ಮಕ್ಕಳು ಅದೇನೋ ಚಾಕ್ಲೇಟ್ ಮೂಸ್ ಅಂತೇಳಿ ಮಾಡ್ತಾ ಇದ್ದಾರೆ. ಚಾಕ್ಲೇಟ್ ಮೂಸ್ ಇದು ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ನಲ್ಲಿ ಇದು ಯಾವ ಥರ ಮಾಡೋದು ಅಂತ ಬಂದಿತ್ತು ಅಂತ ಹೇಳ್ಬಿಟ್ಟು ಇನ್ನು ಮಕ್ಕಳು ಮಾಡ್ತಾಯಿದ್ದಾರೆ. ಫುಲ್ಲು ಡೀಟೇಲ್ ಅಂತ ಏನೂ ಮಾಡ್ಕೊಂಡಿಲ್ಲ. ನಾನಾಗಿರೋ ಡೀಟೇಲಾಗಿ ಮಾಡ್ತಾಯಿದ್ದೆ. ಇದು ಎದ್ರಲ್ಲಿ ಮಾಡಿದ್ದಾರೆ ಅಂತ ಕೇಳಿದ್ರೆ ನಿಜವಾಗ್ಲೂ ನನಗೆ ಗೊತ್ತೇ ಇರಲಿಲ್ಲ. ತಿಂದಮೇಲೆ ಶಾಕ್. ಅವರಾಗೆ ಹೇಳಿದ್ಮೇಲೆ ಓ ಇದ್ರಲ್ಲಿ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಎದ್ರಲ್ಲಿ ಮಾಡಿದ್ದಾರೆ ಅಂತ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಯಾಕೆ ಅಂತಂದರೆ ಅದು ಕೇಳಿದ್ರೆ ನಿಮಗೂ ಆಶ್ಚರ್ಯ ಆಗುತ್ತೆ. ಅದರಲ್ಲಿ ಅಂದರೆ ಚಾಕ್ಲೇಟ್ ಅಂತೂ ಹಾಕಿರ್ತಾರೆ. ಅದಕ್ಕೆ ಇಷ್ಟು ತಿಕ್ಕಾಗಿ ಬರೋಕ್ಕೆ ಏನು ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡ್ತಾಯಿದ್ದೆ, ಇವ್ರು ಏನು ಪೌಡರ್ ಏನಾದರೂ ಮಿಕ್ಸ್ ಮಾಡಿದಾರಾ ಅಂತ. ಖಂಡಿತವಾಗ್ಲೂ ಪೌಡ್ರು ಮಿಕ್ಸ್ ಮಾಡಿಲ್ಲ. ಏನು ಮಿಕ್ಸ್ ಮಾಡಿದ್ದಾರೆ ಅಂತ ಕೊನೆವರೆಗೂ ನೋಡಿ ಹೇಳ್ತೀನಿ. ಇನ್ನೂ ಬೇಕಾದ್ರೆ ಚಾಕ್ಲೇಟ್ ಮಾಡ್ಬೋದು. ಬಟ್ ಐ ಹ್ಯಾವ್ ಟೇಕನ್ ಎಷ್ಟು ಗ್ರಾಮ್ಸ್? 500 ಗ್ರಾಮ್ಸ್. 500 ಗ್ರಾಮ್ಸ್ ಮುಖ ನೋಡಿ ಎಷ್ಟು ಗ್ರಾಮ್ಸ್ ಇದೆ. 200 ಗ್ರಾಮ್ಸ್ ಅಷ್ಟೇ. ನಿಮ್ಮ ತಲೆ ಹೌದು. ಅದು 1 kg ಅದು. ಅದರಲ್ಲಿ 500 ಗ್ರಾಮ್ಸ್ ತಗೊಂಡಿದ್ದೀವಿ. ಸೊ 500 ಗ್ರಾಮ್ಸ್ ಚಾಕ್ಲೇಟ್. ಇಟ್ ಲುಕ್ಸ್ ಲೈಕ್ ಕೇಕ್. ಇಟ್ ಈಸ್ ಅ ಕೇಕ್. ತೋರ್ಸು ಒಳಗಡೆ ಆದಿತ್ಯ ಕಾಣುತ್ತೆ. ಕಟ್ ಮಾಡು. ಲಕ್ಕಿ ಬಾಯ್ ಬಾಯ್. ಲಕ್ಕಿಗೆ ಟ್ರೀಟ್ಸ್ ಕೊಡು. ಕೈ ತೋರ್ಸು. ನಿಮ್ಮ ಕೈ ಬೇಡ. ಓಕೆ, ಇವಾಗ ನಾವು 2 ಇಂಗ್ರೀಡಿಯೆಂಟ್ ಚಾಕ್ಲೇಟ್ ಮೂಸ್ ಮಾಡಿದ್ದೀನಿ. ಇವಾಗ ಫೈನಲ್ ಟಚ್ ನಾನು ಕೊಡಬೇಕು. ಯಾಕಂದರೆ ನನ್ನ ಅಕ್ಕ ಐಟಮ್ ಇತ್ತು. ಅದು ಅಫ್ಕೋರ್ಸ್ ಅವ್ರ ತಮ್ಮ ನಾನು ಫೈನಲ್ ಟಚ್ ಮಾಡಲೇಬೇಕು. ಆವಾಗಲೇ ಇದು ಒಂದು ರೀಸನ್ ಬರುತ್ತೆ. ಸೊ ಫೈನಲ್ ಟಚ್ ಮಾಡ್ತೀನಿ ನೋಡಿ. ಫೈನಲ್ ಟಚ್ ಮಾಡ್ತಿದ್ಯಾ ನೀನು? ಏಯ್, ಆ್ಯಂಡ್ ಅವರ್ ಚಾಕ್ಲೇಟ್ ಮೂಸ್ ಇಸ್ ರೆಡಿನಾ? ಫ್ರಿಜ್ಜಲ್ಲಿ ಇಡಬೇಕು. ಫ್ರಿಜ್ನಲ್ಲಿ ಇಡೋಕ್ಕೂ ಮುಂಚೆ ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಕೊಕ್ಕೋ ಪೌಡರ್ನ ಹಾಕಿದ್ದಾರೆ. ಹಾಗೆ ಮಿಲ್ಕ್ ಪೌಡರ್ನ ಹಾಕಿದ್ದಾರೆ. ಹಾಕಿಬಿಟ್ಟು ಫ್ರಿಜ್ನಲ್ಲಿ ಒಂದು ಹಾಫ್ ಆನ್ ಅವರ್ ಏನೋ ಇಟ್ಟಿದ್ದಾರೆ ಅಂತ ಅನಿಸುತ್ತೆ. ಟೇಸ್ಟ್ ಹೆಂಗಿದೆ ನೋಡೋಕ್ಕೆ ಅಂತ ನನಗೆ ಕರಿತಾ ಇದ್ರು. ನೋಡೋಣಂತೆ ಟೇಸ್ಟು ನೋಡಿಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ನಾನು ಹೇಳಿದ್ನಲ್ವ, ಎಲ್ಲ ವೀಡಿಯೋಸ್ ಮಾಡಿಬಿಟ್ಟಿದ್ದೀರೇನಲ್ಲ? ಇಲ್ಲ, ಇನ್ನೂ ಆಗಿಲ್ವೋ? ಆಗಿದೆ. ಹಿಂಗೆ ಆಗಬೇಕು. ಮೂಸ್ ಅಂದ್ರೆ ಏನು? ಇದು ಇದೆ. ಏನದು? ಮುಸುಡಿನ ಚಾಕ್ಲೇಟ್ ಮೂಸ್. ಮೂಸ್ ಫ್ರೆಂಡ್ಸ್, ಏನೋ ಮೂಸ್ ಅಂತ ಮಾಡಿದ್ದಾರೆ. ಸಾಫ್ಟಾಗಿದೆ, ಕೇಕ್ ಥರ. ಮೂಸಾ? ಹಾಂ, ತಿನ್ನು. ಫ್ರೆಂಡ್ಸ್, ಸಖತ್ತಾಗಿದೆ, ಚೆನ್ನಾಗಿದೆ, ತುಂಬ ಸ್ಮೂತಾಗಿ ಸಖತ್ತಾಗಿ. ನೀನು ಹೆಂಗೆ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನಾನು ಇವಾಗಲೇ ಅಡುಗೆ ಮನೆಗೆ ಬರ್ತಾ ಇರೋದು. ನಾನು ನಮ್ಮ ತಂಗಿ ಮನೆಗೆ ಹೋಗಿ ಲೆಫ್ಟ್ ಓವರ್ ರೈಸ್ ಮತ್ತು ಡಾರ್ಕ್ ಚಾಕ್ಲೇಟ್ ಮಿಕ್ಸ್ ಮಾಡಿದೆ ಅಷ್ಟೇ.
ಇನ್ನೇನು ಅಕ್ಕಿ ಅನ್ನ ಹಾಕಿದ್ಯಾ? ಅದರಲ್ಲಿ ಇತ್ತಲ್ಲ ಬೆಳಗ್ಗೆ ಅನ್ನ ಹಾಕಿದ್ದೆ. ಅನ್ನ ಹಾಕಿ ಮಾಡಿದ್ಯಾ? ಹಾಂ ಬಟ್ ಗೊತ್ತಾಗ್ತಾ ಇಲ್ಲ ಅನ್ನ ಹಾಕಿದ್ಯಾ ಅಂತ. ಅಷ್ಟು ಚೆನ್ನಾಗಿದೆ. ಅದು ಏನೋ ಅನ್ನ ಹಾಕಿ ಮಾಡಿದ್ದಾರೆ ಫ್ರೆಂಡ್ಸ್. ಸಕ್ಕತ್ತಾಗಿದೆ ನಿಜವಾಗ್ಲೂ, ತುಂಬ ಚೆನ್ನಾಗಿದೆ. ಇದು ಪೌಡ್ರ್ ಏನಿದು? ಮಿಲ್ಕ್ ಪೌಡ್ರಾ? ಹಾಂ ಮಿಲ್ಕ್ ಪೌಡರ್. ಇದು ಕೊಕ್ಕೋ ಪೌಡ್ರ್. ಪೌಡರ್. ಓ ಸಖತ್ತಾಗಿದೆ ಪಾಪ, ಚೆನ್ನಾಗಿದೆ ಅಲ್ಲ? ಸಖತ್ತಾಗಿದೆ ಫ್ರೆಂಡ್ಸ್. ಏನೇನೋ ಹಾಕಿ ಮಾಡಿಬಿಟ್ಟಿದ್ದಾರೆ. ಎಲ್ಲ ಹೋಗ್ಲಾ ಖಾಲಿನೇ ಮಾಡೋಕತ್ಬಿಟ್ಟಿದ್ದಾರೆ. ಚೆನ್ನಾಗಿ ತಿನ್ನು. ಅದೇನು ಇಷ್ಟೇ ತಿನ್ನಮ್ಮಿ. ಏನಿಲ್ಲ, ಒಂದು 5 kg ದಪ್ಪ ಆಗ್ತದೆ ಅಷ್ಟೇ. ಚೆನ್ನಾಗಿದೆ. ಅಯ್ಯೋ ಇದಕ್ಕೆ 1 to 10 ಅಲ್ಲಿ ಎಷ್ಟು ರೇಟ್ ಮಾಡ್ತೀರಾ? ಯಪ್ಪ ನೀನು ಅಲ್ಲಿ ತೋರಿಸು. ಇದಕ್ಕೆ 1 to 10 ಅಲ್ಲಿ ಎಷ್ಟು ರೇಟ್? 10ಗೆ 10 ಕೊಡ್ತೀನಿ. ಯಾಕಂದರೆ 10ಗೆ 9.5 ಕೊಡ್ತೀನಿ. ಯಾಕೆ ಅಂದರೆ ಅದು ರೈಸು ಸ್ಮೂತಿ, ಇದು ಸಾಫ್ಟ್ ಇರಬೇಕಾಗಿತ್ತು ಅನಿಸುತ್ತೆ ರೈಸು. ಸ್ವಲ್ಪ ತಿಂದಾಗೆ ರೈಸು ಸ್ವಲ್ಪ ಟಚ್ ಆಗುತ್ತೇನೋ ಅಂತ ನನಗೆ ಹಂಗೆ ಫೀಲ್ ಆಯಿತು. ಹಿಂಗೇನ ಇರುತ್ತೆ? ಹಿಂಗೆ ಇರುತ್ತಾ? ಹಿಂಗೆ ಇದ್ದರೆ ಓಕೆ, ಬಟ್ ಅದು ತಿಂದಾಗೆ ರೈಸ್ ಅಂತ ಅನ್ಸುತ್ತೆ. ನೀನು ಅನ್ನ ಹಾಕಿದ್ದೀನಿ ಅಂತ ಹೇಳಿರಲಿಲ್ಲ ಅಂದರೆ ನನಗೆ ಗೊತ್ತೇ ಆಗ್ತಿರ್ಲಿಲ್ಲ ನೀನು ಅನ್ನ ಹಾಕಿದ್ದೆ ಅಂತ. ನನಗೆ ಗೊತ್ತಿಲ್ಲಲ್ಲ ಅನ್ನ ಹಾಕಿದ್ಯಾ ಅಂತ. ನಾನು ಅದನ್ನು ಅಬ್ಸರ್ವ್ ಮಾಡಿದೆ, ನನಗೆ ಇವಾಗ ಗೊತ್ತಾಯ್ತು ಅನ್ನ ಹಾಕಿ. ಫುಲ್ ನಾನು ಯಾವತ್ತೂ ಆ ಥರ ತಿಂದಿಲ್ಲ. ಚೆನ್ನಾಗಿದೆ. ಕೈಮಾ ಸಾರು, ಬಿರಿಯಾನಿ ಪಾರ್ಸಲ್ ತೊಗೊಂಬಂದಿದ್ದೆ. ಆಮೇಲೆ ಸ್ವಲ್ಪ ಒಂದು 4 ಪೀಸ್ ಇದ್ದು ಚಿಕನು ಇದೆ ಫ್ರಿಜ್ನಲ್ಲಿ, ಇಲ್ಲಿದೆ ಆಲ್ರೆಡಿ. ಹಂಗಾಗಿ ನನಗೆ ಗೊತ್ತೇ ಇಲ್ಲ, ಮರ್ತೇ ಬಿಟ್ಟಿದ್ದೀನಿ. ನಿನ್ನೆ ಚಿಕನ್ ಮಾಡಿರೋ ಚಿಕನ್ ಈ ಫ್ರಿಜ್ನಲ್ಲಿದೆ. ಮಧ್ಯಾಹ್ನ ಎಲ್ಲ ಹೊರಗಡೆನೇ ಹೋಗಿದ್ದೆ ಅಂತೇಳಿ ಈಗ ಬಿರಿಯಾನಿ ಮತ್ತು ಸ್ವಲ್ಪ ಸಾರು ಹಾಕ್ಕೊಂಡು ಊಟ ಮಾಡಬೇಕು. ಚಿನಿ, ಇದು ಪುಳಿಯೋಗರೆ ಹಾಕ್ಕೊಡ್ಲಾ ಏನು ಬಿರಿಯಾನಿ ಹಾಕ್ಕೊಡ್ಲಾ? ಬಿರಿಯಾನಿ ಇಟ್ಕೊಂಡು ಓಹೋ ಮೊನ್ನೆ ಪಪ್ಪಗೂ ಅದೇ ಹೇಳ್ತಾ ಇದ್ದೆ. ಏನು ಮಧ್ಯಾಹ್ನದ್ದು ಸಾಂಬಾರ್ ಇದೆ ತಿಂತೀರಾ ಅಂತ. ಮಧ್ಯಾಹ್ನ ಚಿಕನ್ ಸಾರು ಮಾಡಿಬಿಟ್ಟು ಮಧ್ಯಾಹ್ನ ಸಾಂಬಾರ್ ಇದೆ ತಿಂತೀರಾ ಅಂತ ಕೇಳಿದ್ರೆ ನಮ್ಮ ಮನೆಯವರು ಮಧ್ಯಾಹ್ನದ್ದು ಇದು ಚಿಕನ್ ಬಿಸಿ ಬಿಸಿ ಚಿಕನ್ ಮಾಡಿಬಿಟ್ಟು ಮಧ್ಯಾಹ್ನದ ಸಾಂಬಾರು ತಿಂತಿ ಅಂತ ಕೇಳಿದರೆ ಯಾರು ತಿಂತಾರೆ ಅಂತ ಹೇಳ್ತಾರೆ. ನಾನ್ ವೆಜ್ ಇದ್ಬಿಟ್ರೆ ಎಲ್ಲರಿಗೂ ಖುಷಿ. ಬಂದರು ನಮ್ಮ ಮನೆಯವರು, ಮಕ್ಕಳು ಕೊಡ್ತಾರಂತೆ ನಮ್ಮ ಮನೆಯವ್ರಿಗೆ. ನೋಡೋಣ ಅದು ತಿಂದ್ಬಿಟ್ಟು ಹೇಗಿದೆ ಅಂತೇಳಿ ನಮ್ಮ ಮನೆಯವ್ರು ಹೇಳ್ತಾರೆ. ಪಪ್ಪಗೆ ಕೊಡು. ನೀನೇ ತಿನ್ನಿಸ್ತೀಯನಾ ಮತ್ತೆ? ತಿಂದ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದು ಏನೇನು ಹಾಕಿ ಮಾಡಿದ್ದಾರೆ ಅಂತೇಳಿ ನೀವು ಕಂಡುಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ. ನನಗೂ ಗೊತ್ತಿರಲಿಲ್ಲ. ತಿನ್ನೋದೇ ಹಾಕಿದ್ದಾರೆ. ಕ್ರೀಮಿ ಆಗಿರುತ್ತೆ ರೀ. ರಾಗಿ ಮುದ್ದೆ ಎಲ್ಲ ನೀವು ತಿಂದು ನೋಡ್ರಿ, ತಿಂದು ಟೇಸ್ಟ್ ಹೆಂಗಿದೆ ಅಂತ ಹೇಳ್ರಷ್ಟೇ. ಅಳಬೇಡ್ರಿ. ಯಾಕೆ ಕಲರ್ ರಾಗಿ ಮುದ್ದೆ ಥರ ಇದೆನಾ? ಹಂಗೇನಿಲ್ಲ ನೋಡ್ರಿ, ಚೆನ್ನಾಗಿದೆ. ಇನ್ನು ಏನು ಹೇಳ್ತಾನೆ ಇಲ್ಲ. ಆನಂದ ನಿತ್ಯಾನಂದ ಇಲ್ಲ, ಪುರುಷೋತ್ತಮ ಅಂತೀವಿ ನಾವು. ಕೈಲಾಸದಲ್ಲಿದ್ದೀರಾ, ನಿತ್ಯಾನಂದನ್ ಪಕ್ಕ ಕುತ್ಕೊಂಡಿದ್ದೀರಾ. ಟೈಟಲ್ ಹಂಗೆ ಹಾಕ್ತೀನಿ ನಮ್ಮ ಮನೆ, ನಿತ್ಯಾನಂದನ ಪಕ್ಕ. ಕೈಲಾಸದಲ್ಲಿ ಮೌಸ್ ಇರುತ್ತೆ, ಇದು ಮೂಸು. ಹೌದಲ್ಲ, ಕರೆಕ್ಟ್. ನಿತ್ಯಾನಂದನ ಹತ್ರ ಮೌಸ್ ಇದ್ರೆ ನಿಮ್ಮ ಹತ್ರ ಮೂಸ್ ಇರುತ್ತೆ, ಅದಕ್ಕೆ ಇದು ಮೂಸ್. ನಿತ್ಯಾನಂದ ಹತ್ರ ಅಲ್ಲ, ಗಣಪತಿ ಹತ್ರ ಇರೋದು ಮೌಸು, ನಿಮ್ಮ ಹತ್ರ ಇರೋದು ಮೂಸು. ಎರಡು ಸ್ಪೆಲ್ಲಿಂಗ್ ಒಂದೇ. ಚಿಂಟು ಹತ್ರ ಇರೋದು
ಅವನಿಗೆ ಗೊತ್ತಾಗ್ಲಿಲ್ಲ. ನಿಜ ಹೇಳ್ರಿ, ಚೆನ್ನಾಗಿದೆನಾ? ಏನೇನು ಹಾಕಿರ್ಬಹುದು ಅಂತ ಹೇಳ್ರಿ ನೋಡೋಣ ಅಂತ. ತಲೆಗೆ ಇರ್ಕಂತ ಇದ್ದೀರಾ ಇವಾಗಲೇ. ಜಸ್ಟ್ 2 ingredients. ಇದು ಭಾಳ ಚೆನ್ನಾಗಿದೆ. ಚಾಕ್ಲೇಟ್ ಇದೆ ಇದರಲ್ಲಿ. ಮತ್ತೇನಿದೆ? ಸ್ವಲ್ಪ ಕಹಿ ಕಹಿ ತನೂ ಅನಿಸ್ತಾ ಇದೆ. ಡಾರ್ಕ್ ಚಾಕ್ಲೇಟ್ ಇದೆ. ಡಾರ್ಕ್ ಚಾಕ್ಲೇಟ್ಗೆ ಹಿಟ್ಟು ಹಾಕಿದ್ದೀರಾ? ನೀವು ಹೇಳ್ಬೇಕು. ಮತ್ತೆ ಏನು ಅನ್ಎಕ್ಸ್ಪೆಕ್ಟೆಡ್ ಅಂತ ಅಂತೀಯಲ್ಲ. ಏನೋ ಪೌಡರ್ ಹಾಕಿದ್ದೀರಾ ಇದಕ್ಕೆ? ಕೊಕ್ಕೋ ಪೌಡ್ರು. ಆ ಚಾಕ್ಲೇಟಿಗೆ ಏನು ಬಂದಿರ್ಬೋದು ಹೇಳ್ರಿ ಅದ್ರ ಅಷ್ಟು. ಅಂದರೆ ಚಾಕ್ಲೇಟ್ ಅಂದರೆ ಮೆಲ್ಟ್ ಆಗಿಬಿಡುತ್ತೆ, ಬಟ್ ಅದು ತಿಕ್ಕಾಗಿದೆ ಅಲ್ಲ. ಯಾಕೆ ನೀವು ಗೆಸ್ ಮಾಡೋಕ್ಕೆ ಸಾಧ್ಯನಾ? ತಿಕ್ಕಾಗಿರುತ್ತಾ? ನಾನು ಯಾವತ್ತೂ ತಿಂದಿಲ್ಲ. ಇವತ್ತೇ ತಿಂದಿರೋದು. ಇದ್ರಲ್ಲಿ ತಿಂದಿದ್ವಲ್ಲ ರೀ, ಬಾರ್ಬಿಕ್ಯೂ ನೇಷನ್ ಇದರಲ್ಲಿ ತಿಂದಿದ್ವಲ್ಲ. ಅದು ಮ್ಯಾಂಗೋ ಮೂಸಾ? ಮ್ಯಾಂಗೋ ಮೂಸ್ ಎಲ್ಲ ಒಂದೇ ಮೂಸ್ ತಾನೆ. ಕಸ್ಟರ್ಡ್ ಅದು. ಬಟ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಬಾಯಿ ಇಟ್ಕೊಂಡು ತಿಂತಾ ಇದ್ರೆ ಏನೋ ಒಂಥರ ಖುಷಿ ಆಗುತ್ತೆ, ಒಂಥರ ಖುಷಿ ಅನಿಸುತ್ತೆ. ಇತ್ತೀಚೆಗೆ ನೋಡ್ರಿ ಅಡುಗೆ ಮಾಡೋದೆಲ್ಲ ಕಲ್ತು ಬಿಟ್ಟಿದ್ದಾರೆ, ಅವರವರೇ ಎಲ್ಲ ಮಾಡಕತ್ಬಿಟ್ಟಿದ್ದಾರೆ. ಇದು ನಮ್ಮ ಮಕ್ಕಳು ಇಬ್ಬರು ಸೇರ್ಕೊಂಡು ಮಾಡಿರೋದು. ಚಿಂಟು ಚಿನ್ನಮ್ಮ ಚಿಂಟು ಅಂತ ನೋಡಿದ್ರಲ್ಲ ಫ್ರೆಂಡ್ಸ್. ಅದು ಮೂಸು ನಿಜವಾಗ್ಲೂ ಚೆನ್ನಾಗಿದೆ, ಒಂಥರ ಡಿಫ್ರೆಂಟಾಗಿದೆ, ಚೆನ್ನಾಗಿದೆ ಟೇಸ್ಟು. ಅದು ಇದು ಬೆಳಿಗ್ಗೆದು ರೈಸ್ ಹಾಕಿದ್ದಾರೆ. ಅದು ರೈಸ್ ಹಾಕಿದ್ದಾರೆ, ರೈಸೇ ಅಂತ ಗೊತ್ತಾಗೋದಿಲ್ಲ, ಬಟ್ ಅದು ತಿಂದಾಗ ಏನೋ ಸ್ಮೂತಾಗಿ ಅನ್ಸೋದು ನೋಡಿದ್ರೆ ಅದು ಬ್ರೆಡ್ ಇರುತ್ತಲ್ಲ, ಬ್ರೆಡ್ ಏನೋ ಅನ್ಬೇಕು ಆ ಥರ ಇದೆ. ಬಟ್ ಆದರೆ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ರೈಸ್ ಇನ್ನೂ ಸಾಫ್ಟ್ ಆಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ ಅಂತ ಅನ್ಸುತ್ತಲ್ಲ ಅಲ್ವಾ? ಮಿಕ್ಸಿ ಅಂತಂದ್ರೆ ಜೋರಾಗಿ ಸೌಂಡ್ ಕೇಳಿಸ್ತಾ ಇದೆ ಅದು, ಅದಕ್ಕೆ ನಾನು ಜಾಸ್ತಿ ಮಾಡಬೇಡ ಅಂತ. ಅಂದರೆ ನಾನು ಇನ್ನೊಂದು ಮಿಕ್ಸಿನಲ್ಲಿ ಮಾಡಬೇಕಾಗಿತ್ತು. ಇದರಲ್ಲಿ ಯಾರಾದರೂ ಮಾಡ್ತಾರ? ಅದರಲ್ಲಿ ಮಾಡಿದ್ರೆ ನನಗೆ ಗೊತ್ತಾಗಲಿಲ್ಲ. ಚೆನ್ನಾಗಿದೆ, ಒಂಥರ ಚೆನ್ನಾಗಿದೆ ರೀ. ಕೇಳ್ರಿ, ನೀವು ಮೂಸ್ ಹೇಳಿದ್ರಲ್ಲ, ಅದು ಏನಾಗಿ ಕೇಳಿದ್ದು ಮಾಡಿದಾರೆ ಅಂತ ಅದೊಂಚೂರು ಕೇಳ್ಕೊಂಬಿಡ್ರಿ, ಆಮೇಲೆ ಮಾಡಿ. ಅನ್ನ ಸಾಕಾ? ಸ್ಪೆಷಲ್ ಟೈಪ್ ಅನ್ನ, ಡಾರ್ಕ್ ಚಾಕ್ಲೇಟ್ ಅನ್ನ. ಶಾಕ ಏನೇನೋ ಕಲ್ತ್ಬಿಟ್ಟಿದ್ದಾರೆ ನೋಡ್ರಿ. ಬೆಳಗ್ಗೆ ಉಳಿದಿರೋ ಅನ್ನದಲ್ಲಿ ಅದಕ್ಕೆ ಸ್ವಲ್ಪ ಚಾಕ್ಲೇಟ್ ಹಾಕ್ಬಿಟ್ಟಿದ್ದಾರೆ. ಚಾಕ್ಲೇಟ್ ಹಾಕಿ ಕೊಟ್ಬಿಟ್ಟು ನನಗೆ ಮೂಸು ಮೂಸು ಅಂತ ಹೇಳ್ತಾ ಇದ್ದಾರೆ. ನನಗೆ ಅದು ಮೂಸು ನೋಡೋಕ್ಕೂ ಆಗ್ತಾ ಇಲ್ಲ. ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗೈತಾ ಇಲ್ಲ ಹೇಳ್ರಿ ನೋಡೋಣ. ಮೂಸು ನೋಡಿದ್ರೆ ನಾನು ಈ ಪ್ರಪಂಚದಲ್ಲಿ ನಾನು ಯಾವ ಲೋಕದಲ್ಲಿ ಇದ್ದೀನಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಕೈಲಾಸ ಅಥವಾ ಎಲ್ಲಿಂದ ತಪ್ಪಿಸ್ಕೊಂಡು ಇಲ್ಲಿಗೆ ಬಂದಿದ್ದೀನೇನೋ ಅಂತ ಅನ್ನಿಸ್ತಾ ಇದೆ. ಒಂಥರ ಹೆಂಗಿದೆ ಅಂದ್ರೆ, ನೀವೇನಾದ್ರೂ ಕಾಡಲ್ಲಿ ಕಳೆದೋದ್ರೆ ಅಲ್ಲಿ ಆದಿ ಮಾನವರು ಇರ್ತಾರಲ್ಲ, ಅವ್ರು ಏನ್ ತಿಂತಾರ ಅವ್ರಿಗೆ ಗೊತ್ತಿರಲ್ಲ. ಇಲ್ಲ ಚೆನ್ನಾಗಿದೆ, ಅನ್ನದಲ್ಲಿ ನಮ್ಗೆ ಕೊಟ್ಟಾಗ ಮೂಸು ಮೂಸು ಬಿರಿಯಾನಿ ಹಾಕಕ್ಕೆ ಆಗ್ತಾರ. ಲಕ್ಕಿಗೊಂದು ಸ್ವಲ್ಪ ಜಾಸ್ತಿ. ನಂಗೆ ಹಾಂ, ನನಗೆ ಉಂಡೆ ಸಾಕು.